ಎಲ್ಲ ಜ್ಯೋತಿಷ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತು ಆ, ಅತ್ಯಂತ ಮಹತ್ವಪೂರ್ಣವಾದ ಲಗ್ನದ ಬಗ್ಗೆ. ಲಗ್ನ ಬಹಳ ಮಹತ್ವಪೂರ್ಣವನ್ನು ಪಡೆಯುತ್ತೆ. ಲಗ್ನ ಯಾವತ್ತೂ ಯಾವುದೇ ಜಾತಕದಲ್ಲಿ ನಾವು ಲಗ್ನವನ್ನು ನೋಡಬೇಕು, ಮತ್ತು ಲಗ್ನಾಧಿಪತಿಯನ್ನು ನೋಡಬೇಕು, ಮತ್ತು ರವಿ ಚಂದ್ರ ಇಷ್ಟು ಗ್ರಹಗಳನ್ನ ನಾವು ಪ್ರಮುಖವಾಗಿ ನೋಡಲೇಬೇಕಾಗುತ್ತೆ. ಯಾಕಂದರೆ ಆರೋಗ್ಯ ಸ್ಥಿರವಾಗಿ ಒಳ್ಳೆ ಸದೃಢವಾಗಿ ಇರಬೇಕಂದ್ರೆ ನಾವು ಲಗ್ನವನ್ನು ನೋಡಬೇಕು, ಮತ್ತು ಲಗ್ನಕಾರಕ ರವಿಯನ್ನು ನೋಡಬೇಕಾಗುತ್ತೆ, ಮತ್ತು ಸಾಮಾನ್ಯ ಆರೋಗ್ಯಕಾರಕನಾದ ರವಿನೂ ನಾವು ನೋಡಬೇಕಾಗುತ್ತೆ. ಈ ಥರ ನಾವು ಅದನ್ನು ನಾವು ನೋಡಿದ್ರೆ ನಮಗೆ ಜಾತಕರು ಆರೋಗ್ಯವಾಗಿರ್ತಾರ, ಸದೃಢವಾಗಿರ್ತಾರ, ಇಲ್ಲ ಸದಾ ರೋಗಿಗಳಾಗಿರ್ತಾರ ಅನ್ನೋದನ್ನು ನಾವು ಅದನ್ನು ತಿಳ್ಕೊಬೋದು. ಉದಾಹರಣೆಗೆ ಲಗ್ನ ಯಾವುದೋ ಒಂದು ಲಗ್ನ ಇರುತ್ತೆ. ಇವಾಗ ಮೇಷ ಲಗ್ನನೇ ಅಂತ ಇಟ್ಕೊಳ್ಳೋಣ. ಮೇಷ ಲಗ್ನದಲ್ಲಿ 13 ಡಿಗ್ರಿ 40 ನಿಮಿಷ ಅಂದರೆ ಅಶ್ವಿನಿ ಅಂದರೆ ಭರಣಿ ನಕ್ಷತ್ರ 1ನೇ ಪಾದದಲ್ಲಿ ಇರುತ್ತೆ ಲಗ್ನ. ಅದರ ಹಿಂದೆ ಯಾವುದಾದ್ರೂ ಕೇತು ಅಂದರೆ 5 ಡಿಗ್ರಿಯಲ್ಲಿ ಕೇತು ಇರುವಂಥದ್ದು, ನಂತರ ಲಗ್ನ ಬರುವಂಥದ್ದು, ಆಮೇಲೆ ನಂತರ ಒಂದು 20 ಡಿಗ್ರಿ 20 ಡಿಗ್ರಿಯಲ್ಲಿ ಶನಿ ಇರುವಂಥದ್ದು ಇದ್ದರೆ ಅದು ಲಗ್ನ ಅದು ಅಷ್ಟು ಕೆಡ್ತು ಅಂತ ಅರ್ಥ. ಅದಕ್ಕೆ ಅಷ್ಟೇ ಅಲ್ಲದೆ ಲಗ್ನಕಾರಕ ರವಿ ಅವನೇನಾದರೂ ಮೇಷ ಲಗ್ನವಾಗಿದ್ದು ಸಪ್ತಮದಲ್ಲಿ ನೀಚನಾಗಿದ್ದರೆ ಆ ಲಗ್ನವನ್ನು ನೀಚ ರವಿ ಲಗ್ನವನ್ನು ನೋಡ್ತಾನೆ. ಆವಾಗ ಲಗ್ನನೂ ಕೆಡ್ತು, ಲಗ್ನಕಾರಕ ರವಿಯನ್ನು ಕೆಡ್ತಾನೆ. ಅಷ್ಟೇ ಅಲ್ಲದೆ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ, ಅದೇ ವೃಷಭ ಲಗ್ನನೇ ತೊಗೊಂಡ್ರು ನಾವು. ವೃಷಭ ಲಗ್ನದಲ್ಲಿ ಮಾಂದಿ ಅಂತ ಇದು ಶನಿಯ ಮಗ. ಮಾಂದಿ ಅನ್ನೋದು ಶನಿಯ ಮಗ. ಆ ಶನಿಯ ಮಗ ಏನಾದರೂ ಲಗ್ನದಲ್ಲೇ ಸ್ಥಿತನಾಗಿ ಲಗ್ನಾಧಿಪತಿ 6, 8, 12ರಲ್ಲಿ ಇದ್ದು ಲಗ್ನದಲ್ಲೇ ರವಿ ಇದ್ದು ಶನಿಯ ದೃಷ್ಟಿ ಏನಾದರೂ ಆ ಲಗ್ನಕ್ಕೆ ಬಿದ್ದರೆ, ಅಂದರೆ ಶನಿಯ ದೃಷ್ಟಿ 3, 7, 10 ಇರುತ್ತೆ. ಸೊ ಅಲ್ಲೇನಾದರೂ ಬಿದ್ದರೂ ಅದು ಆವಾಗೂ ಆ ಜಾತಕನು ಸದಾ ರೋಗಿಯಾಗಿರ್ತಾನೆ. ಯಾಕಂದರೆ ಅಲ್ಲಿ ಲಗ್ನ ಕೆಡ್ತು, ಲಗ್ನದಲ್ಲಿ ಮಾಂದಿ ಸ್ಥಿತನಾಗಿದ್ದಾನೆ. ಲಗ್ನಾಧಿಪತಿ ಶುಕ್ರ 8ರಲ್ಲಿ ಅಥವಾ 12ರಲ್ಲಿ, 6ರಲ್ಲಿ ಇದ್ದರೆ ಅವನದೇ ರಾಶಿ ಆಗುತ್ತೆ. 8, 12ರಲ್ಲಿ ಏನಾದರೂ ಇದ್ದಾಗ ಅವನು ದುಸ್ಥಾನಕ್ಕೆ ಹೋಗ್ತಾನೆ. ಆವಾಗ ಲಗ್ನಾಧಿಪತಿ ಲಗ್ನಕಾರಕ ರವಿ ಆ ರವಿನೂ ಏನಾದರೂ ಶತ್ರು ಕ್ಷೇತ್ರದಲ್ಲಿ ಇದ್ದರೆ, ಒಂದು ವೇಳೆ ರವಿ ಲಗ್ನದಲ್ಲೇ ಇದ್ದು, ಅಂದರೆ ರವಿ ಲಗ್ನದಲ್ಲಿ ಇರಬೇಕಂದ್ರೆ ಬೆಳಗಿನ ಜಾವ ಒಂದು 6, 7 ಗಂಟೆ ಅಥವಾ 7ವರೆಗೆ ಜನನವಾಗಿದ್ದಲ್ಲಿ ರವಿ ಲಗ್ನದಲ್ಲೇ ಇರ್ತಾನೆ. ಆವಾಗ ರವಿ ಮತ್ತು ಮಾಂದಿಯ ಯುತಿಯಿಂದ ಲಗ್ನ ಕೆಡುತ್ತೆ. ಅಷ್ಟೇ ಅಲ್ಲದೆ ಶನಿಯ ಒಂದು ದೃಷ್ಟಿ ಬಂದಾಗ ಆ ಲಗ್ನ ಕೆಡ್ತು, ಅಫ್ಲಿಕ್ಷನ್ ಆಯಿತು. ಸೊ ಲಗ್ನ ಪೀಡಿತವಾಯಿತು. ಲಗ್ನಾಧಿಪತಿ 8, 12ರಲ್ಲಿ ಬಂದಾಗ ಆ ಲಗ್ನನೂ ಕೆಡ್ತು, ಲಗ್ನಾಧಿಪತಿನೂ ಕೆಟ್ಟ, ಅಲ್ಲೇ ಲಗ್ನಕಾರಕ ರವಿನೂ ಕೆಟ್ಟ. ಈ ರೀತಿ ಇದ್ದಾಗ ಜಾತಕರು ಯಾವಾಗೂ ಸದಾ ರೋಗಿಯಾಗಿರ್ತಾರೆ. ಅದರಲ್ಲಿ ಇನ್ನೊಂದು ಚಂದ್ರನೂ ಒಂದು ಪ್ರಮುಖ ಪಾತ್ರವನ್ನು ನಾವು ವಹಿಸ್ತೀವಿ. ಚಂದ್ರ ಏನಾದರೂ ಚತುರ್ಥ ಸ್ಥಾನದಲ್ಲಿ ಇದ್ದು ಅವನಿಗೆ ಗುರುವಿನ ದೃಷ್ಟಿ ಬಿದ್ದಾಗ, ಅಥವಾ ಲಗ್ನಕ್ಕೆ ಯೋಗಕಾರಕ ಇವಾಗ ಈ ಶುಭ ಗ್ರಹಗಳ ದೃಷ್ಟಿ, ಯೋಗಕಾರಕ ಅನ್ನೋದಕ್ಕಿಂತ ಒಂದು ಶುಭ ಗ್ರಹದ ದೃಷ್ಟಿ ಲಗ್ನಕ್ಕೆ ಏನಾದರೂ ಬಿದ್ದರೂ ಅವಾಗೂ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಹಂಗೋ ಹಿಂಗೋ ಇವರು ವ್ಯಾಧಿಲಿ ಇರ್ತಾರೆ, ಬಟ್ ಮೆಡಿಸನ್ನು ಅದು ಇದು ತೊಗೊಂಡು ಅವರು ವಾಸಿ ಆಗ್ತಾರೆ. ಆದರೆ ಕೆಲವು ದಶಾಭುಕ್ತಿಗಳಲ್ಲಿ ಅವರಿಗೆ ರೋಗದ ಪ್ರಮಾಣ ಉಲ್ಬಣವಾಗುತ್ತೆ. ಈ ರೀತಿ ಇದ್ದಾಗ ಅವರು ಪರಿಹಾರಗಳನ್ನ ಪಡ್ಕೋಬೇಕಾಗುತ್ತೆ. ಆದ್ದರಿಂದ ಲಗ್ನಾಧಿಪತಿ ರವಿ ಮತ್ತು ಚಂದ್ರ ಈ 4 ಭಾವಗಳನ್ನ ಒಂದು ಭಾವ ಅಂದರೆ ಲಗ್ನ ಭಾವ, ಮತ್ತು 3 ಗ್ರಹಗಳು ಚಂದ್ರ, ರವಿ, ಲಗ್ನಾಧಿಪತಿ ಇಷ್ಟನ್ನ ನಾವು ನೋಡಬೇಕಾಗುತ್ತೆ. ಯಾವುದಕ್ಕೂ ಲಗ್ನಾಧಿಪತಿ ಬಲಿಷ್ಠನಾಗಿದ್ದಲ್ಲಿ ಯಾವುದೇ ವ್ಯಾಧಿಗಳು ಬರುವುದಿಲ್ಲ.
ಲಗ್ನ ಅಂದರೆ ಮನುಷ್ಯನ ದೇಹ, ಆತ್ಮ, ದೈಹಿಕ ಸಾಮರ್ಥ್ಯ ಅವೆಲ್ಲ ಲಗ್ನ ಹೇಳುತ್ತೆ. ಲಗ್ನಾಧಿಪತಿ ಅಂದರೆ ಆ ಲಗ್ನದ ಯಾವುದೇ ಒಂದು ಲಗ್ನ ಇದ್ದರೆ ಅದಕ್ಕೆ ಒಬ್ಬ ಅಧಿಪತಿ ಅಂತ ಇರ್ತಾನೆ. ಆ ಅಧಿಪತಿನೇ ಲಗ್ನಾಧಿಪತಿ ಆಗ್ತಾನೆ. ಲಗ್ನಾಧಿಪತಿ ಬಹಳ ಮಹತ್ವಪೂರ್ಣ ವಾದ ಒಂದು ಪಾತ್ರವನ್ನು ವಹಿಸ್ತಾನೆ. ಆದ್ದರಿಂದ ಇದು ನಾವು ರೋಗವನ್ನು ನೋಡುವಾಗ ಯಾವುದೇ ಮನುಷ್ಯನಿಗೆ ಸದಾ ಅವನು ರೋಗಿಯಾಗಿರ್ತಾನ, ಆರೋಗ್ಯವಾಗಿರ್ತಾನ ಅಂತ ನೋಡಬೇಕಾದ್ರೆ ನಾವು ಇದನ್ನು ನಾನು ಹೇಳಿದ್ದನ್ನೆಲ್ಲ ನಾವು ನೋಡಬೇಕಾಗುತ್ತೆ. ನೋಡಿದಾಗ ಅಲ್ಲಿ ಅವನು ಆರೋಗ್ಯದಲ್ಲಿರ್ತಾನ ಅಥವಾ ರೋಗದಿಂದ ಇರ್ತಾನ ಅಥವಾ ರೋಗದಿಂದ ಅವನು ವಿಮುಕ್ತನಾಗ್ತಾನ ಅನ್ನೋದನ್ನು ನಾವು ತಿಳ್ಕೊಬೋದು. ಇಷ್ಟನ್ನು ಹೇಳಿ ನಾನು ಈ ವಿಡಿಯೋನ ವಿರಾಮ ಕೊಡ್ತಾ ಇದ್ದೀನಿ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಜಾತಕದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲಿ ವಿದ್ಯೆ ರಿಲೇಟೆಡ್ ಟು ವಿದ್ಯೆ, ಉದ್ಯೋಗ, ವಿವಾಹದಲ್ಲಿ ಅಡೆತಡೆ ಮತ್ತು ವೈವಾಹಿಕ ಜೀವನದಲ್ಲಿ ಸುಖ ಜೀವನವಿಲ್ಲದ ಜೀವನ ಇರುವಂಥದ್ದು ಮತ್ತು ರೋಗಗ್ರಸ್ತ ಏನೇ ಒಂದು ಸಮಸ್ಯೆಗಳಿದ್ದರೂ ಅದನ್ನು ನಾವು ಮೇಲೆ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ ನೀವು ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೋದು. ಅದಕ್ಕೆ ಪರಿಹಾರಗಳನ್ನ ಕಂಡುಕೊಳ್ಳಬಹುದಾಗಿದೆ. ಇಷ್ಟನ್ನು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.